निकालता बना निकालता करेक्ट खुशी टाइप गम डालता इसी दिन बोलता है 25 रुपए की बोलता है वो करता है आई नहीं तो करने जरा वहां सामने हां कहेगा मालूम ये कहेगा मालूम ಸೌಮ್ಯಶ್ರೀ ಹಿರೇಮಠ ಅವಳನ್ನು ನಮ್ಮ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹಾಯ್ ಸೌಮ್ಯಶ್ರೀ, ವೆಲ್ಕಮ್ ಟು ಅವರ್ ಶೋ. ಥ್ಯಾಂಕ್ ಯು ಪೂರ್ವಿ, ವಂಡರ್ಫುಲ್ ಸೆಲೆಕ್ಟ್ ಆಗಿದ್ದಕ್ಕೆ ಕಂಗ್ರಾಚುಲೇಷನ್ಸ್. ನೀನು ನಿನ್ನ ಪ್ರತಿಭೆಯ ಮೂಲಕ ತುಂಬಾ ಫೇಮಸ್ ಆಗಿದ್ದಕ್ಕಾಯ್ತು. ನಿನ್ನ ಪ್ರತಿಭೆ ಕೈಗ ಬಾತ್ है मैं हार्ड कर तू ಚೆನ್ನಾಗಿ ಮಾಡ್ತೀನಿ. ಹಾಗೆ ಕಾಣಿಸು ಭಯ ಮಾಡ್ತಾ ಹೂं ಜಾನಪದ ನೃತ್ಯ बराबर नो ಚೆನ್ನಾಗಿ करता बोल कहेगा तेरा बोलो ಭರತನಾಟ್ಯದ ಹಿರಿಮೆ ಹಾಗೂ ಗರಿಮೆಯನ್ನ ಉಳಿಸಿ ಬೆಳೆಸಿಕೊಂಡು ಹೋಗುವಲ್ಲಿ ತನ್ನ ಕಿಂಚಿತ್ತು ಸೇವೆಯನ್ನ ಮಾಡುತ್ತಿರುವ ಈ ಪುಟಾಣಿ ಸೌಮ್ಯಶ್ರೀ ಆರ್ ಹಿರೇಮಠ್ ಬಳ್ಳಾರಿಯ ಹೆಮ್ಮೆಯ ಬಾಳೆ. ಮತ್ತು ಸುವರ್ಣ ಹಿರೇಮಠ್ ದಂಪತಿಯ ಎರಡನೇ ಮಗಳಾದ ಸೌಮ್ಯಶ್ರೀಗೆ ಪುಟ್ಟ ವಯಸ್ಸಿನಿಂದಲೇ ನೃತ್ಯದಲ್ಲಿ ಸಾಕಷ್ಟು ಒಲವಿತ್ತು. ತಮ್ಮ ಸಂಸ್ಕೃತಿಯ ಮೇಲೆ ಹೆಚ್ಚಿನ ಅಭಿಮಾನವನ್ನು ಬೆಳೆಸಿಕೊಂಡಿರುವ ಹೆತ್ತವರಿಗೆ ಮಗಳು ಭರತನಾಟ್ಯವನ್ನು ಅಭ್ಯಸಿಸಿ ಅದರಲ್ಲೇ ಉದಯೋನ್ಮುಖ ಕಲಾವಿದೆಯಾಗಿ ಹೊರಹೊಮ್ಮಲಿ ಎಂಬ ಪುಟ್ಟ ಕನಸು. ಭರತನಾಟ್ಯಂ ಭಾರತದ ಒಳ್ಳೆಯ ಒಂದು ಸಂಸ್ಕೃತಿ ಇರುವಂತ ನೃತ್ಯ ಅದು. ಭರತನಾಟ್ಯಂ ಆಗಲಿ, ಕುಚಿಪುಡಿ ಆಗಲಿ, ಜಾನಪದ ಆಗಲಿ. ಜಾನಪದ ಒಂದು ನಮ್ಮ ಕರ್ನಾಟಕದ ಒಂದು ಹೆಮ್ಮೆಯ ನೃತ್ಯ ಶೈಲಿ. ಅದರಲ್ಲೂ ಕೊರವಂಜಿ ನೃತ್ಯಗಳು ಇವೆಲ್ಲ ತುಂಬ ಪ್ರಸಿದ್ಧವಾಗಿರೋ. ಈಗ ಸದ್ಯದ ಸ್ಥಿತಿಯಲ್ಲಂತೂ ನಮ್ಮ ಸಂಸ್ಕೃತಿನ ಕಳೀತಾ ಇದೆ. ಈಗ ಅವನ್ನೇ ಬೆಳೆಸೋಣ ಅನ್ನೋ ಉದ್ದೇಶದಿಂದ ನನಗೆ ತುಂಬ ಆಸೆ. ಭರತನಾಟ್ಯಂ, ಕುಚಿಪುಡಿ ಆಗಿರ್ಬೋದು, ಜಾನಪದ ಆಗಿರ್ಬೋದು, ಅದರಲ್ಲೇ ನನ್ನ ಮಗಳನ್ನ ಬೆಳೆಸ್ಬೇಕು, ಅದರಲ್ಲೇ ಒಂದು ಒಳ್ಳೆ ಹೆಸರು ಮಾಡಬೇಕು ನನ್ನ ಮಗಳು ಕೂಡ. ಆ ಥರ ನಾನು ಬಯಸ್ತಾ ಇದ್ದೆ. ತಮ್ಮ ಈ ಕನಸನ್ನು ನನಸು ಮಾಡಿಕೊಳ್ಳುವ ನಿಟ್ಟಿನತ್ತ ಹೆಜ್ಜೆ ಹಾಕಿದ ಅವರಿಗೆ ಸಾಥ್ ನೀಡಿದ್ದು ಈ ರಂಗದಲ್ಲಿ ಸಾಕಷ್ಟು ಹೆಸರು ಮಾಡಿರುವ ಕಲಾವಿದ ವಿದ್ವಾನ್ ಶ್ರೀ ಎಸ್.ಕೆ.ಆರ್. ಜಿಲಾನಿ ಭಾಷಾ. ತನ್ನ 8ನೇ ವಯಸ್ಸಿಗೆ ವಿದ್ವಾನ್ ಶ್ರೀ ಎಸ್.ಕೆ.ಆರ್. ಜಿಲಾನಿ ಭಾಷಾ ಅವರಿಂದ ಭರತನಾಟ್ಯ ಕಲಿಯಲು ಆರಂಭಿಸಿದ ಈ ಪುಟಾಣಿ ತನ್ನ ಕಲಿಯುವಿಕೆಯನ್ನ ಕೇವಲ ಭರತನಾಟ್ಯಕ್ಕೆ ಸೀಮಿತಗೊಳಿಸದೆ ಕುಚಿಪುಡಿ, ಜಾನಪದ ಹೀಗೆ ಹಲವಾರು ನೃತ್ಯಗಳಲ್ಲಿ ಪ್ರಾವೀಣ್ಯತೆಯನ್ನ ಪಡೆಯತೊಡಗಿದ್ದು. La
ಮಕ್ಕಳಲ್ಲಿರುವ ಪ್ರತಿಭೆಯನ್ನ ಗುರುತಿಸಿ ಪ್ರೋತ್ಸಾಹಿಸಿದ್ರೆ ಮಕ್ಕಳು ಉನ್ನತ ಮಟ್ಟಕ್ಕೆ ಬೆಳೆದು ದೊಡ್ಡ ಸಾಧನೆ ಮಾಡಬಹುದು ಅನ್ನೋದಕ್ಕೆ ಉದಾಹರಣೆ ಈ ಪುಟಾಣಿ ಸೌಮ್ಯಶ್ರೀ. ನೃತ್ಯಕ್ಕೆ ಬೇಕಾದ ಹಾವಭಾವಗಳನ್ನು ತನ್ನಲ್ಲಿ ಮೈಗೂಡಿಸಿಕೊಂಡಿರುವ ಈಕೆ ನೃತ್ಯಾಭ್ಯಾಸ ಆರಂಭಿಸಿದ ಕೇವಲ 5 ವರ್ಷಕ್ಕೆ ಪ್ರತಿಭಾನ್ವಿತ ನೃತ್ಯ ಕಲಾವಿದೆಯಾಗಿ ಹೊರಹೊಮ್ಮಿದ್ದಾಳೆ. ನಮ್ಮ ರಾಜ್ಯದ ಹಲವಾರು ಪ್ರಸಿದ್ಧ ದೇವಸ್ಥಾನಗಳು ನಡೆಸುವ ಸಮಾರಂಭಗಳಲ್ಲಿ ತನ್ನ ನೃತ್ಯ ಪ್ರದರ್ಶನವನ್ನು ನೀಡಿ ಜನರ ಮೆಚ್ಚುಗೆಗೆ ಪಾತ್ರನಾಗಿದ್ದಾಳೆ. ನಡೆಯುವ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಕರ್ನಾಟಕದ ಕೀರ್ತಿಯನ್ನ ದೇಶದ ಉದ್ದಗಲಕ್ಕೂ ಪಸರಿಸಿದ ಕೀರ್ತಿ ಈಕೆಗೆ ಸಲ್ಲುತ್ತೆ. ನೃತ್ಯ ಕ್ಷೇತ್ರದಲ್ಲಿ ದೊಡ್ಡ ಸಾಧನೆಯನ್ನ ಮಾಡಲು ಮುನ್ನುಡಿ ಬರೆಯುತ್ತಿರುವ ಸೌಮ್ಯಶ್ರೀ ಆರ್ ಹಿರೇಮಠ್ ಸಾಧಕರ ಸಾಲಿನಲ್ಲಿ ನಿಲ್ತಾಳೆ ಮತ್ತು ಹೆತ್ತವರ ಹೆಸರನ್ನ ಜನಜನಿತವಾಗಿಸ್ತಾಳೆ ಎಂಬ ನಂಬಿಕೆ ಎಲ್ಲರಿಗಿದೆ. ನಿಮಗೆ ಆಸಕ್ತಿ ಹುಟ್ಟಿದ್ದೇನೆ. ನಾನು ಸಣ್ಣವಳಿದ್ದಾಗೆ ನನಗೆ ಡ್ಯಾನ್ಸ್ ಅಂದ್ರೆ ತುಂಬಾನೇ ಇಷ್ಟ ಆಯ್ತು. ನಾನು ಟಿವಿ ನೋಡ್ತಾ ಮಾಡ್ತಾ ಇದ್ದೆ. ಆಗ ಆ ಏಜಲ್ಲಿ ನನ್ಗೆ ಯಾರು ಗುರುಗಳು ಸಿಕ್ಕಿದ್ದಿಲ್ಲ. ನನ್ನ 8 years ಅಲ್ಲಿ ಇದ್ದಾಗ ನನ್ನ ಗುರುಗಳು ಸಿಕ್ಕಿದ್ರು. ಆಗ ನಾನು ಡ್ಯಾನ್ಸ್ ಶುರು ಮಾಡ್ಕೊಂಡೆ. ನಿನ್ ತಂದೆ ಹೇಳಿದ್ರು ನಿನ್ ಫ್ಯಾಮಿಲಿ ಎಲ್ಲರೂ ಭರತನಾಟ್ಯ ತುಂಬಾ ಇಷ್ಟಪಡ್ತಾರೆ ಅಂತ. ನಿನ್ ಫ್ಯಾಮಿಲಿ ಯಾರಾದ್ರೂ ಭರತನಾಟ್ಯ ಕಲ್ತವ್ರಿದ್ದಾರಾ? ನಮ್ಮ ಫ್ಯಾಮಿಲಿಯಲ್ಲಿ ಭರತನಾಟ್ಯಂ ಕಲಿತವ್ರು ಯಾರೂ ಇಲ್ಲ. ನಾನೊಬ್ಬಳೇ ಭರತನಾಟ್ಯಂ ಕಲಿತಾ ಇರೋದು. ಅದಕ್ಕೆ ನಮ್ಮ ಫ್ಯಾಮಿಲಿ ಎಲ್ಲರೂ ನನ್ನನ್ನು ಇಷ್ಟಪಡ್ತಾರೆ. ನಾನು ಇನ್ನೂ ಡ್ಯಾನ್ಸ್ ಇನ್ನ ಮುಂದೆ ಕಲಿತಾನೇ ಇರಬೇಕು ಅಂತ ನನ್ನ ಫ್ಯಾಮಿಲಿ ಎಲ್ಲರೂ ಪ್ರೋತ್ಸಾಹಿಸಿದ್ದಾರೆ. ವಾವ್, ಗ್ರೇಟ್! ನೀನು ಭರತನಾಟ್ಯದಲ್ಲಿ ಏನೇನು ಕಲಿತಿದ್ಯಾ? ನಾನು ಭರತನಾಟ್ಯದಲ್ಲಿ ಅಲರಿಪು, ಜತೀಶ್ವರ, ವಸಂತ, ಮತ್ತೆ ಎಕ್ಸಾಮ್ ಅಲ್ಲಿ ಜೂನಿಯರ್ ಎಕ್ಸಾಮ್ ಅಲ್ಲಿ ಭರತನಾಟ್ಯಂ, ಕೂಚಿಪುಡಿ 2 ಎಕ್ಸಾಮ್ ಕಟ್ಟಿದ್ದೀನಿ. ಮತ್ತೆ ನೆಕ್ಸ್ಟ್ ಇಯರ್ ಸೀನಿಯರ್ ಕಟ್ತಾ ಇದ್ದೀನಿ. ನೀನು ಭರತನಾಟ್ಯದಲ್ಲಿ ಸುಮಾರು ಪ್ರೋಗ್ರಾಮ್ಸ್ ಕೊಟ್ಟಿದ್ಯಾ ಅಂತ ಗೊತ್ತಾಯ್ತು. ಇಲ್ಲಿ ತನಕ ಎಷ್ಟು ಪ್ರೋಗ್ರಾಮ್ಸ್ ಕೊಟ್ಟಿದ್ಯಾ? ನಾನು ಸುಮಾರು 1000 ಮೇಲೆ ಆಗಿದೆ ನಾನು ಪ್ರೋಗ್ರಾಮ್ಸ್ ಕೊಟ್ಟು. 5 ವರ್ಷದಲ್ಲಿ ಇಷ್ಟೊಂದು ಪ್ರೋಗ್ರಾಮ್ಸ್ ಇದೆಯಾ? ಎಲ್ಲಿ ಪ್ರೋಗ್ರಾಮ್ಸ್ಗಳನ್ನ ಕೊಟ್ಟಿದ್ಯಾ? ನಾನು ಕರ್ನಾಟಕದಲ್ಲಿ ಬೆಂಗಳೂರು, ದಾವಣಗೆರೆ, ಧಾರವಾಡ, ಹುಬ್ಳಿ ಎಲ್ಲ ಕೊಟ್ಟಿದ್ದೀನಿ. ಆಂಧ್ರ ಪ್ರದೇಶಲ್ಲಿ ಹೈದರಾಬಾದ್, ಚಿಕ್ಕಪೇಟೆ, ವೈಜಾಗ್, ವಿಶಾಖಪಟ್ಟಣದಲ್ಲಿ, ಮತ್ತೆ ಮಹಾರಾಷ್ಟ್ರ ಪುಣೆದಲ್ಲಿ ಕೂಡ ಕೊಟ್ಟಿದ್ದೀನಿ. ವಾವ್, ಗ್ರೇಟ್! ಫ್ರೆಂಡ್ಸ್, ನಾನು ವರ್ಣಕ್ಕೆ ಸೌಮ್ಯಶ್ರೀ ಕೇವಲ 5 ವರ್ಷದಲ್ಲಿ 1000ಗಿಂತಲೂ ಜಾಸ್ತಿ ಪ್ರೋಗ್ರಾಮ್ಸ್ ಕೊಟ್ಟಿದ್ದಾಳೆ. ರಿಯಲಿ ಗ್ರೇಟ್ ಅಲ್ವಾ? ಅವಳ ಅಚೀವ್ಮೆಂಟ್ಸ್ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಳೋಣ. ಅತಿ ಮುಂಚೆ ಕಷ್ಟ ಆಗಿಲ್ಲ ನನಗೆ. ಸ್ಟಾರ್ಟಿಂಗ್ ಕಷ್ಟ ಅನ್ಸು. ಹಂಗೆ 6 months ಕಲಿತಾ ನನಗೆ ಪ್ರಾಕ್ಟೀಸ್ ಆಗ್ತಾ ಬಂತು.